ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನಿಂದ UPSCನವರು ಕಂಡಕ್ಟ್ ಮಾಡುವಂತಹ ಹಲವು ಹುದ್ದೆಗಳ ಪರೀಕ್ಷೆಗಳ ವೇಳಾಪಟ್ಟಿ ಈಗ ಬಿಡುಗಡೆ ಆಗಿದೆ. ಇದು 2025 ಹಾಗೂ 2026ರಲ್ಲಿ ಆಯೋಜಿಸುವಂತಹ ಹುದ್ದೆಗಳ ಬಗ್ಗೆ, ಹುದ್ದೆಗಳಿಗೆ ಸಂಬಂಧಪಟ್ಟಂತೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಈ ಮಾಹಿತಿ ಇದೆ. ಯಾರ್ಯಾರು ಇದರ ಮುಖೇನ ನೀವು ಗೆಸ್ಟೆಡ್ A ಆಫೀಸರ್, ಗೆಸ್ಟೆಡ್ B ಆಫೀಸರ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆಗಬೇಕು ಅಂತ ಕನಸಿಟ್ಟಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಈ ಮುಂದೆ ತಿಳಿಸುವಂತಹ ಮಾಹಿತಿ ಬಹಳ ಮುಖ್ಯವಾಗಿರುತ್ತೆ. ಇಂತಹ ಒಂದು ಉದ್ಯೋಗ ಮಾಹಿತಿ ಬಗ್ಗೆ ನಿಮಗಿಷ್ಟ ಆದರೆ ಕಡೆಯಲ್ಲೊಂದು ಲೈಕ್ ಬಟನ್ ಕೊಡೋದನ್ನು ಮರಿಬೇಡಿ. ಮೊದಲನೇದಾಗಿ ಕಂಬೈನ್ಡ್ ಜಿಯೋ ಸೈಂಟಿಸ್ಟ್ ಪ್ರಿಲಿಮ್ಸ್ ಎಕ್ಸಾಮ್ಸ್ ಅಂತ ಇದೆ. ಇದಕ್ಕೆ ಅಪ್ಲೈ ಮಾಡುವಂಥವ್ರು ಗಮನಿಸಿ, ಸೆಪ್ಟೆಂಬರ್ 2025ರಲ್ಲಿ ಇದರ ನೋಟಿಫಿಕೇಷನ್ ಬರುತ್ತೆ. ಹಾಗೂ ಅಪ್ಲೈ ಮಾಡೋದು ಕೂಡ ಲಾಸ್ಟ್ ಡೇಟು ಸೆಪ್ಟೆಂಬರ್ 25ರಲ್ಲೇ ಇರುತ್ತೆ. ಆದರೆ ಪರೀಕ್ಷೆ ಮಾತ್ರ ಭಾನುವಾರ ಒಂದು ದಿನ ನಿಮಗೆ ಫೆಬ್ರವರಿನಲ್ಲಿ 2026ರಲ್ಲಿ ನಡೆಯುತ್ತೆ. ಸೊ ಇದಕ್ಕೆ ಅರ್ಹರಿರುವವರು ಅರ್ಜಿ ಹಾಕೋದಕ್ಕೆ ಮುಂಚಿತವಾಗಲಿ ಈಗಲಿಂದನೇ ತಯಾರಿ ಕೂಡ ನಡೆಸ್ಕೊಳ್ಳಿ. ಯಾರ್ಯಾರು ಇಂಜಿನಿಯರಿಂಗ್ ಸರ್ವಿಸ್ ಪ್ರಿಲಿಮ್ಸ್ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು ಅಂತಿದ್ದೀರಿ, ಇಂಜಿನಿಯರ್ಸ್ ಆರ್ ಎಲಿಜಿಬಲ್ ಫಾರ್ ದಿಸ್. ಸೊ ಇದಕ್ಕೆ ನೋಟಿಫಿಕೇಷನ್ ಸೆಪ್ಟೆಂಬರ್ 2025ಕ್ಕೆ ಬರುತ್ತೆ. ಹಾಗೂ ಲಾಸ್ಟ್ ಡೇಟ್ ಅರ್ಜಿ ಹಾಕೋದಕ್ಕೆ 7/10/2025 ಅಂತ ಹೇಳ್ತಿದ್ದಾರೆ. ಅಕ್ಟೋಬರಲ್ಲಿ ಲಾಸ್ಟ್ ಡೇಟ್ ಇರುತ್ತೆ. ಹಾಗೂ ಪರೀಕ್ಷಾ ದಿನಾಂಕ ಮಾತ್ರ ಅದು ಫೆಬ್ರವರಿ 8ನೇ ತಾರೀಕು 2026ರಂದಿರುತ್ತೆ. ಇದರ ಮುಖೇನ ಆಯ್ಕೆ ಆಗಬೇಕು ಅಂತ ಇಷ್ಟ ಇರೋರು ಈಗಲಿಂದಲೇ ತಯಾರಿ ನಡೆಸ್ಕೊಳ್ಳೋದು ಬಹಳ ಮುಖ್ಯ. ಮೂರನೇದಾಗಿ NDA ಮತ್ತು NA ಎಕ್ಸಾಮ್. NDA ಅಂತಂದರೆ, NA ಅಂತಂದರೆ ಡಿಫೆನ್ಸ್ಗೆ ಮತ್ತು ನೇವಿಗೆ ಸಂಬಂಧಪಟ್ಟಿರೋವಂಥದ್ದು. ಇದಕ್ಕೆ ಅರ್ಜಿ ಹಾಕುವಂಥವ್ರಿಗೆ PUC ಆಧಾರದ ಮೇಲೆ ಅರ್ಜಿ ಹಾಕಬೇಕಾಗತ್ತೆ. ಸೊ ನೀವು ಅರ್ಜಿ ಹಾಕಿ ಸೆಲೆಕ್ಟ್ ಆದರೆ ಡಿಫೆನ್ಸು, ಏರ್ಫೋರ್ಸು, ನೇವಿಗೆ ಸೆಲೆಕ್ಟ್ ಆಗ್ತೀರಿ. ಇದಕ್ಕೆ ಅರ್ಜಿಯನ್ನು ಅವರು ಕರೆಯೋದು ಡಿಸೆಂಬರ್ 2025ರಲ್ಲಿ ಕರೀತಾರೆ. ಲಾಸ್ಟ್ ಡೇಟ್ ಕೂಡ ಅವಾಗಲೇ ಇರುತ್ತೆ. ಎಕ್ಸಾಮಿನೇಷನ್ ಡೇಟ್ ಮಾತ್ರ ಮುಂದಿನ ವರ್ಷ ಅಂದರೆ 2026 ಏಪ್ರಿಲ್ನಲ್ಲಿ ಇರುತ್ತೆ. ಇದರ ಜೊತೆಗೆ CDS ಎಕ್ಸಾಮ್ ಕೂಡ ನಡೆಯುತ್ತೆ. CDS ಡಿಫೆನ್ಸ್ ಸರ್ವಿಸು ಡಿಗ್ರಿ ಈಸ್ ದ ಬೇಸಿಸ್ ಫಾರ್ ದಿಸ್. ಇದಕ್ಕೆ ನೋಟಿಫಿಕೇಷನ್ ಇದು ಕೂಡ ಡಿಸೆಂಬರ್ 2025ಕ್ಕೆ ಬರುತ್ತೆ. ಅಪ್ಲೈ ಮಾಡೋದಕ್ಕೆ ಡಿಸೆಂಬರ್ನಲ್ಲೇ ಲಾಸ್ಟ್ ಡೇಟ್ ಇರುತ್ತೆ 2025. ಹಾಗೂ ಪರೀಕ್ಷೆ ಮಾತ್ರ ಏಪ್ರಿಲ್ 2026ರಲ್ಲಿ ಭಾನುವಾರ ನಡೆಯುತ್ತೆ. ಒಂದು ದಿನಕ್ಕೆ ಮಟ್ಟಿಗೆ ನಡೆಯುತ್ತೆ. ಸೊ ಇಂತಹ ಚಾನಲ್ಗೆ, ಉದ್ಯೋಗ ಮಾಹಿತಿ ನೀಡುವ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲದೆ ಇದರ ಆಗೋದ್ರಿಂದ ಮುಂದೆ ನಿಮಗೆ ಹೆಚ್ಚಿನ ಉದ್ಯೋಗ ಮಾಹಿತಿ ಸಿಗ್ತಾ ಹೋಗುತ್ತೆ. ಐದನೇದಾಗಿ ಸಿವಿಲ್ ಸರ್ವಿಸಿಗೆ ಸಂಬಂಧಪಟ್ಟಂಥ ಪ್ರಿಲಿಮ್ಸ್ ಎಕ್ಸಾಮ್. ಈ ಸಿವಿಲ್ ಸರ್ವಿಸ್ ಅಂತಂದರೆ IAS, IPS, IRS, IFS ಇತ್ಯಾದಿ ಹುದ್ದೆಗಳಿಗೆ ಆಯ್ಕೆ ಆಗೋದಕ್ಕೆ ಇದರ ಒಂದು ಅಡ್ವರ್ಟೈಸ್ಮೆಂಟ್ ಏನಿದೆ ಜನವರಿ 2026ರಲ್ಲಿ ಬರುತ್ತೆ. ಫೆಬ್ರವರಿನಲ್ಲಿ ನೀವು ನೋಡ್ತಿರೋ ಹಾಗೆ 2026ರಲ್ಲಿ ಲಾಸ್ಟ್ ಡೇಟ್ ಇರುತ್ತೆ. ಬಹಳ ಮುಖ್ಯವಾಗಿ ಭಾನುವಾರದಂದು 2026 ಮೇನಲ್ಲಿ ಇದರ ಎಕ್ಸಾಮ್ ನಡೆಯುತ್ತೆ. ಪ್ರಿಲಿಮ್ಸ್ ಎಕ್ಸಾಮು ಎನಿ ಡಿಗ್ರಿ ಅಂತ ಹೇಳ್ತಾರೆ. ಇದಕ್ಕೆ ಯಾವುದೇ ಪದವಿ ಆಗಿದ್ದರೂ ಪರವಾಗಿಲ್ಲ. ಯಾರ್ಯಾರು ಇದಕ್ಕೆ ಇಚ್ಛೆ ಇರುವಂಥವರು, ಈಗ ಪದವಿ ಮುಗಿಸಿರುವಂಥವರೆಲ್ಲರೂ ಕೂಡ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿರೋರು ಕೂಡ ನೀವೆಲ್ಲರೂ ಈಗಲಿಂದಲೇ ತಯಾರಿ ನಡೆಸ್ಕೊಳ್ಳೋದು ಬಹಳ ಮುಖ್ಯ. ಇದಕ್ಕೆ ಆಯ್ಕೆ ಆದರೂ ಮಾತ್ರ ತುಂಬ ಉತ್ತಮವಾದಂಥ ಹುದ್ದೆಗಳಿಗೆ, ಜವಾಬ್ದಾರಿಯುತವಾದಂಥ ಹುದ್ದೆಗಳಿಗೆ ನೀವು ಆಯ್ಕೆ ಆಗ್ತೀರಿ. ಇದರ ಜೊತೆಗೆ ನಡೆಯುವಂಥ ಪರೀಕ್ಷೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಅದಕ್ಕೂ ಪ್ರಿಲಿಮ್ಸ್ ಎಕ್ಸಾಮ್ಗೆ ನೋಟಿಫಿಕೇಷನ್ನು ಜನವರಿ 2026 ಬರುತ್ತೆ. ಹಾಗೂ ಲಾಸ್ಟ್ ಡೇಟ್ ಇದೆಯಲ್ಲ ಅದು ಫೆಬ್ರವರಿ 2026ರಲ್ಲಿರುತ್ತೆ. ಪರೀಕ್ಷೆ ನಿಮಗೆ ಮೇ ತಿಂಗಳು 2026ರಲ್ಲಿ ಭಾನುವಾರ ನಡೆಯುತ್ತೆ. ಇದಕ್ಕೂ ಕೂಡ ಆಯ್ಕೆ ಆಗಬೇಕಾಗಿರೋವಂಥವರು ಈಗಲಿಂದಲೇ ತಯಾರಿ ನಡೆಸ್ಕೊಳ್ಳೋದು ಬಹಳ ಮುಖ್ಯ.
ಏಳನೇದಾಗಿ IES ಮತ್ತು ISS ಎಕ್ಸಾಮ್ ಅಂತ, ಅದು ಎಕನಾಮಿಕ್ ಸರ್ವೀಸು ಮತ್ತು ಸ್ಟ್ಯಾಟಿಸ್ಟಿಕಲ್ ಸರ್ವೀಸಿಗೆ ಸಂಬಂಧಪಟ್ಟಿರುವಂಥದ್ದು. ಇದಕ್ಕೆ ಅರ್ಜಿ ಹಾಕುವಂಥವ್ರು ಗಮನಿಸಿ, ನಿಮಗೆ ಅರ್ಜಿನ ಅವರು ನೋಟಿಫಿಕೇಷನ್ ಕೊಡೋದು ಫೆಬ್ರವರಿ 2026ರಲ್ಲಿ ಕೊಡ್ತಾರೆ. ಹಾಗೂ ಅರ್ಜಿನ ಹಾಕೋದಕ್ಕೆ ಕಡೆ ದಿನಾಂಕ ಮಾರ್ಚ್ 2026 ಇರುತ್ತೆ. ಎಕ್ಸಾಮಿನೇಷನ್ ಡೇಟ್ ಅದು ಮಾತ್ರ 3 ದಿನ ನಡೆಯುತ್ತೆ, ಅದು ಜೂನ್ 2026ರಲ್ಲಿ ನಡೆಯುತ್ತೆ. ಇನ್ನು ಮುಂದಿನ 8ನೇ ಉದ್ಯೋಗ ಯಾವುದು ಅಂತಂದರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಅಂತ ಹೇಳಿ. ಇದಕ್ಕೆ ನೋಟಿಫಿಕೇಷನ್ ಫೆಬ್ರವರಿ 2026ರಲ್ಲಿ ಬರುತ್ತೆ. ಲಾಸ್ಟ್ ಡೇಟ್ ಮಾರ್ಚ್ 2026ರಿಗೆ ಇರುತ್ತೆ. ಹಾಗೂ ಪರೀಕ್ಷೆ ಜುಲೈ 2026ರಲ್ಲಿ ಮಾಡ್ತೀವಿ ಅಂತ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. 9ನೇದಾಗಿ ಕಂಬೈನ್ಡ್ ಮೆಡಿಕಲ್ ಸರ್ವಿಸ್ ಎಕ್ಸಾಮ್ ಇದೆ. ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸೋರು ಡಾಕ್ಟರ್ಸ್ಗಳು ಆಗಿರಬೇಕಾಗಿರುತ್ತೆ. ಇದಕ್ಕೆ ಅರ್ಜಿಗಳ ನೋಟಿಫಿಕೇಷನ್ನು ಮಾರ್ಚ್ 2026ರಂದು ಬರುತ್ತೆ. ಹಾಗೂ ಅರ್ಜಿ ಹಾಕೋದಕ್ಕೆ ಮಾರ್ಚಲ್ಲೇ ಲಾಸ್ಟ್ ಡೇಟ್ ಇರುತ್ತೆ 2026ರಲ್ಲಿ. ಪರೀಕ್ಷೆ ನಿಮಗೆ ಅವರು ಹೇಳ್ತಿರೋ ಹಾಗೆ ಆಗಸ್ಟ್ 2026ರಂದು ಭಾನುವಾರ ಅವರು ಮಾಡುತ್ತಾರೆ. 10ನೇದಾಗಿ NDA ಮತ್ತು NA ಎಕ್ಸಾಮ್ದು ಮತ್ತೊಮ್ಮೆ 2ನೇ ಬಾರಿ, ವರ್ಷಕ್ಕೆ 2 ಬಾರಿ ಕಂಡಕ್ಟ್ ಮಾಡ್ತಾರೆ. ಈಗ ಆಲ್ರೆಡಿ ನಾವು ನೋಡಿದ್ವಿ ಹಿಂದೆ ಯಾವಾಗ ಬರುತ್ತೆ ಅಂತ, ಮತ್ತೊಮ್ಮೆ ಅದನ್ನು ಇನ್ನೊಮ್ಮೆ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೂ ಕೂಡ PUC ಆಧಾರದ ಮೇಲೆ ತಗೊಳ್ತಾರೆ. ಡಿಫೆನ್ಸು, ಏರ್ಫೋರ್ಸು, ನೇವಿಗೆಲ್ಲ ಆಯ್ಕೆ ಆಗೋದಕ್ಕೆ. ಇದನ್ನು ನೋಟಿಫಿಕೇಷನ್ನು ಮೇ 2026ರಲ್ಲಿ ಇರುತ್ತೆ. ಹಾಗೂ ಲಾಸ್ಟ್ ಡೇಟು ಜೂನ್ನಲ್ಲಿ 2026ರಲ್ಲಿ ಕೊಟ್ಟಿದ್ದಾರೆ. ಪರೀಕ್ಷಾ ದಿನಾಂಕ ನಿಮಗೆ ಸೆಪ್ಟೆಂಬರ್ 2026ಕ್ಕಿದೆ. ಯಾರ್ಯಾರು ಇದಕ್ಕೆ ಅರ್ಹರಿರ್ತೀರಿ ಅವರೆಲ್ಲರೂ ಕೂಡ ಈ ಪರೀಕ್ಷೆಯನ್ನು ತಗೊಳ್ಬೇಕಾಗತ್ತೆ. ಇಂತಹ ಉದ್ಯೋಗ ಮಾಹಿತಿಯನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ ಅಂತ ನಾವು ತಿಳಿಸ್ತೇವೆ. ಕಡೆಯದಾಗಿ CDS ಎಕ್ಸಾಮ್ ಅಂತ, ಇದು ಕೂಡ 2ನೇ ಬಾರಿ, ವರ್ಷಕ್ಕೆ 2 ಬಾರಿ ನಡೆಯುತ್ತೀವಲ್ಲ. ಇದರ ಡೇಟ್ ಆಫ್ ನೋಟಿಫಿಕೇಷನ್ ಇದೆಯಲ್ಲ, ಇದು ಮೇ 2026ಕ್ಕೆ ಇರುತ್ತೆ. ಅಪ್ಲೈ ಮಾಡೋದಕ್ಕೆ ಜೂನ್ 2024ರಲ್ಲಿ ಲಾಸ್ಟ್ ಡೇಟ್ ಇರುತ್ತೆ. ಪರೀಕ್ಷೆ ಸೆಪ್ಟೆಂಬರ್ 2026ಕ್ಕೆ ಇರುತ್ತೆ. ಇದಕ್ಕೆ ಡಿಗ್ರಿ ಆಗಿರಲೇಬೇಕಾಗಿರುತ್ತೆ. ಯಾರ್ಯಾರು ಡಿಗ್ರಿ ಮುಗಿಸಿದ್ದೀರಿ, ಮುಂದೆ ಮುಗಿಸ್ತೀರಿ, ಅಷ್ಟರಲ್ಲಿ ನೀವು ಇದರ ಮುಖೇನ ಆಯ್ಕೆ ಆಗಬೇಕು ಅಂತಿದ್ರೆ ಇದಕ್ಕೆ ಈಗಲಿಂದಲೇ ತಯಾರಿ ನಡೆಸೋದು ಬಹಳ ಬಹಳ ಮುಖ್ಯ ಇರುತ್ತೆ. ಕಡೆಯದಾಗಿ ನಿಮಗೆ ವೆಬ್ಸೈಟ್ ಲಿಂಕ್ಗಳು, ಈ ಎಕ್ಸಾಮಿನೇಷನ್ ಕ್ಯಾಲೆಂಡರ್ ಲಿಂಕ್ ಎಲ್ಲ ಎಲ್ಲಿ ಸಿಗುತ್ತೆ ಅನ್ನೋದಾದರೆ ನೀವು ಈ ವಿಡಿಯೋನ ಯೂಟ್ಯೂಬ್ ಲಿಂಕ್ ಮುಖೇನವೇ ತಿಳ್ಕೊಳ್ಳಿ. ಆವಾಗ ಹೋದಾಗ ನೀವು ಲಿಂಕ್ ಮುಖೇನನೇ ವಿಡಿಯೋ ಕೆಳಗಡೆ ನಿಮಗೆ ಮೋರ್ ಅನ್ನೋ ಪದ ಇರುತ್ತೆ. ಆ ಪದವನ್ನು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ನಾನು ನಿಮ್ಮಲ್ಲಿ ಕೇಳೋದಿಷ್ಟೇ, ಈ ಕ್ಯಾಲೆಂಡರ್ ಇದೆಯಲ್ಲ, ಎಕ್ಸಾಮಿನೇಷನ್ ಕ್ಯಾಲೆಂಡರ್ ಲಿಂಕ್ ಮುಖೇನ ಹೋಗಿ ಕನಿಷ್ಠ 2 ಬಾರಿ ಆದರೂ ನೀವು ಓದಿದ್ರೆ ಬಹಳ ಒಳ್ಳೆಯದಾಗತ್ತೆ. ಇದರಿಂದ ನಿಮಗೆ ಮುಂಬರುವಂತಹ 11 ವಿವಿಧ ಹುದ್ದೆಗಳ ಬಗ್ಗೆ ಏನು UPSCನವರು ಪರೀಕ್ಷಾ ವೇಳಾಪಟ್ಟಿ ಬಿಡುಗಡೆ ಮಾಡಿದ್ದಾರೆ, ಅದರಂತೆ ನೀವು ಈಗಲಿಂದಲೇ ತಯಾರಿ ನಡೆಸ್ಕೊಂಡ್ರೆ ಯಶಸ್ಸು ನಿಮಗೆ ಸಿದ್ಧ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.